Hello guys, good morning. Welcome back to my YouTube channel ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಬೆಳಗ್ಗೆನೇ ಬೇಗ ಎದ್ದು ಹೊರಟಿದ್ದೀವಿ ಆಡಿಷನ್ಗೆ. ಕನ್ಫ್ಯೂಸ್ ಆಗಿಬಿಡಿ ಏನಿದು ಆಡಿಷನ್ ಅಂತ ಹೇಳ್ತಿದ್ದಾಳೆ ಅಂತ. ಆಡಿಷನ್ಗೇನೆ ಹೊರಟಿರೋದು. ಸುಮ್ಮನೆ ನೋಡೋಣ ನಮ್ಮದು ಒಂದು ಇರಲಿ ಅಂತ ಹೇಳಿ ಜಸ್ಟ್ ಟ್ರೈ ಮಾಡಿದೆ. ಸೊ ನನ್ನ ಫೋಟೋಸ್ನ ಹಾಕಿದ್ದೆ. ಸೊ ಅವರು ಆಡಿಷನ್ಗೆ ಅಟೆಂಡ್ ಆಗಿ ಅಂತ ಹೇಳಿದರು. ಕಂಗ್ರ್ಯಾಚುಲೇಷನ್ ಬ್ರದರ್. ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ಡ್ರೀಮ್ ಸ್ಟುಡಿಯೋ ವಿದ್ಯಾರಣ್ಯಪುರಂನಲ್ಲಿ ಆಡಿಷನ್ ಇರೋದು. ಸೊ ಅದಕ್ಕೋಸ್ಕರ ಇವಾಗ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ. ಕ್ಯಾಬ್ ಬುಕ್ ಮಾಡಿದ್ದೀವಿ. ಸೊ ಇವಾಗ ಕ್ಯಾಬ್ ಬರುತ್ತೆ, ಹೊರಡಬೇಕು. ನಂದು ಇದು ಫಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ನೋ ಕಾಮೆಂಟ್ಸ್. ನಾನು ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಅಷ್ಟೇ ಹೊರಟಿರೋದು. ನೋ ವೇ, ಚಾನ್ಸೇ ಇಲ್ಲ. ಬಂದ್ವಿ ಇವಾಗ ನಾನ್ ಸ್ಟಾಪ್ ಪ್ಲಾಟ್ಫಾರ್ಮ್ಗೆ. ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ತಮ್ಮ ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್. ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮಲ್ಲಿ ನಾನ್ ಸ್ಟಾಪ್ OTT ಅಂತ ಪೇಜ್ ಚೆಕ್ ಮಾಡಿ. ಕಂಟೆಂಟ್ ಕ್ರಿಯೇಟರ್ಸ್ಗೆ ಇದು ಒಳ್ಳೆ ಆಪರ್ಚುನಿಟಿ. ಸೊ ಅಲ್ಲಿ ಹೋದ ತಕ್ಷಣ ಒಂದು ಫಾರ್ಮ್ನ ಕೊಡ್ತಾರೆ. ಆ ಫಾರ್ಮ್ನ ಫಿಲ್ ಮಾಡಬೇಕು. ನಮ್ಮ ಒಂದು ಡೀಟೇಲ್ಸ್ನೆಲ್ಲ ಕೇಳ್ತಾರೆ. ಸೊ ಎಲ್ಲ ಡೀಟೇಲ್ಸ್ಗಳನ್ನ ಫೋನ್ ನಂಬರ್ ಆಗಿರ್ಬೋದು, ಇಮೇಲ್ ID ಆಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ID ಆಗಿರ್ಬೋದು, ಎಲ್ಲದನ್ನೂ ಕೂಡ ನಾವು ಅದರಲ್ಲಿ ಫಿಲ್ ಮಾಡಬೇಕು. ನನಗೆ ಈ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಆಯಿತು. ಫಸ್ಟ್ ನಮಗೆ ಒಂದು ಮಿನಿಟ್ ಕೊಡ್ತಾರೆ ನಮ್ಮ ಬಗ್ಗೆ ಮಾತಾಡೋದಕ್ಕೆ. ಆಮೇಲೆ ಒಂದು ಫೋಟೋಶೂಟ್ ಮಾಡ್ತಾರೆ. ಆಮೇಲೆ ಒಂದು 3 ಗೇಮ್ಗಳಿರುತ್ತೆ, ಟೈಮ್ ಇರುತ್ತೆ. ಆ ಟೈಮ್ ಒಳಗಡೆ ನಾವು 3 ಗೇಮ್ಗಳನ್ನು ಕಂಪ್ಲೀಟ್ ಮಾಡಬೇಕು. ಆಮೇಲೆ ಅವರು ನಮಗೆ ಸೆಲೆಕ್ಟ್ ಆಗಿದ್ದೀವಾ ಇಲ್ವಾ ಅಂತ ನೆಕ್ಸ್ಟ್ ಡೇ ಇಮೇಲ್ ಮೂಲಕ ನಮಗೆ ತಿಳಿಸ್ತಾರೆ. ಇದು ನೀನಾ ನಾನಾ ರಿಯಾಲಿಟಿ ಶೋ. ನಾನು ಇದೇ ಫಸ್ಟ್ ಟೈಮ್ ಯಾವುದಕ್ಕಾದ್ರೂ ಒಂದು ಆಡಿಷನ್ ಕೊಟ್ಟಿದ್ದೀನಿ ಅಂದರೆ ಇದೇ ಫಸ್ಟ್ ಟೈಮ್. ಸೊ ತುಂಬಾ ಖುಷಿ ಆಯಿತು. ನಮ್ಮ ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಈ ಥರ ತುಂಬ ಪ್ಲಾಟ್ಫಾರ್ಮ್ಗಳಿರುತ್ತವೆ. ಬಟ್ ಎಲ್ಲರಿಗೂ ಅವಕಾಶಗಳು ಸಿಗೋದಿಲ್ಲ. ಅವಕಾಶಗಳಿಗೋಸ್ಕರ ಕಾಯಬೇಕಾಗುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಪವನ್ ಕುಳಿದೂರು ಅಂತ. ಈ ನಾನಾ ನೀನಾ ಈ ಆಡಿಷನ್ಗೆ ಬಂದಿದ್ದೇವೆ. ಎಲ್ಲರೂ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಕೆಲವೊಂದು ಗೇಮ್ಸ್ಗಳಿದ್ವು. ಅದನ್ನ ಗೇಮ್ಸ್ ಯಾವುದು ಅಂತ ಹೇಳೋಕ್ಕಾಗಲ್ಲ. ಅದು ತುಂಬ ಚೆನ್ನಾಗಿ ಗೇಮ್ಸ್ಗಳು ಅರೇಂಜ್ ಮಾಡಿದರು. ತದಾದ ನಂತರ ವಿಡಿಯೋ ಇರ್ಬೋದು ಅಥವಾ ಫೋಟೋಶೂಟ್ ಥರ ಇರ್ಬೋದು, ಅದೆಲ್ಲ ಮಾಡಿದ್ದಾರೆ. ಸೊ ನೆಕ್ಸ್ಟ್ ರೌಂಡ್ ಈಗ ಇಂಟರ್ವ್ಯೂ ತೊಗೊಳ್ತಾರೆ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಯಾರ್ಯಾರು ಬಂದಿದ್ದಾರೆ, ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ತು ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದೆಲ್ಲವೂ ಕೆಲವೊಂದು ರಿಯಾಲಿಟಿ ಶೋಗಳು ಮಾಡ್ತಾರೆ. ಈ ವೆಬ್ ಸೀರೀಸ್ ಥರ ಇರ್ಬೋದು, ಶಾರ್ಟ್ ಫಿಲ್ಮ್ಸ್ ಥರ ಇರ್ಬೋದು. ಇದು ನಾನ್ ಸ್ಟಾಪ್ OTTಯಲ್ಲಿ ಬರುತ್ತೆ. ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಫೋನನ್ನು ಬಿಟ್ಟರೆ ಕ್ಯಾಮ್ರಾ ಮುಂದೆ ನಾನು ಈ ಥರ ಮೈಕ್ ಹಿಡಿದಿರೋದು ಇದೇ ಫಸ್ಟ್ ಟೈಮ್. ಫಾರ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಗೇಮ್ಗಳು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಗೇಮ್ ಝೋನಲ್ಲಿ ನನಗೆ ವಿಡಿಯೋ ಮಾಡೋದಕ್ಕೆ ಅವರು ಪರ್ಮಿಷನ್ ಕೊಡಲಿಲ್ಲ. ಸೊ ನೀವು ಫೋಟೋಶೂಟ್ ಹತ್ರ ಬೇಕಿದ್ರೆ ವಿಡಿಯೋ ಮಾಡಿ, ಗೇಮ್ ಹತ್ರ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಗೇಮ್ಗಳನ್ನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಈ ನೀನಾ ನಾನಾ ರಿಯಾಲಿಟಿ ಶೋನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಖಂಡಿತ ಹೋಗಿಲ್ಲ. ಬರೀ ಇಂಥದೆಯಾ. ಬಟ್ ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಮತ್ತು ನನ್ನಲ್ಲೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅನ್ನೋದಕ್ಕೋಸ್ಕರ ಹೋಗಿದ್ದು ಅಷ್ಟೇ. ಇವತ್ತು ಬಂದಿರೋ ಕಂಟೆಂಟ್ಸಲ್ಲಿ ಕೆಲವರು ತುಂಬಾ ಕ್ಲೋಸ್ ಆದರು. ಒಂದು ಸ್ವಲ್ಪ ಹೊತ್ತಿಗೆ ತುಂಬ ಚೆನ್ನಾಗಿ ಮಾತಾಡಿದರು. ಇವತ್ತು ಬಂದಿರೋ ಎಲ್ಲ ಕಂಟೆಂಟ್ಸ್ಗಳಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಎಲ್ಲರೂ ತುಂಬಾ ಹೋಪ್ ಇಟ್ಕೊಂಡು ಬಂದಿರ್ತಾರೆ. ನಾನು ಈ ಸಲ ಸೆಲೆಕ್ಟ್ ಆಗಬಹುದು ಅನ್ನೋ ಆಸೆಯಿಂದ ಬಂದಿರ್ತಾರೆ. ಕೆಲವರು ಎಲ್ಲ ಕಡೆನೂ ಟ್ರೈ ಮಾಡಿ ಸೋತೋಗಿರ್ತಾರೆ. ಆ ಥರ ಸೋತೋರಿಗೆ ಏನು ಹೇಳ್ತೀನಿ ಅಂದರೆ, ಒಂದು ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ. ಬಟ್ ಆಪರ್ಚುನಿಟಿಗೋಸ್ಕರ ನೀವು ಕಾಯಬೇಕು ಅಷ್ಟೇ.
ಓಕೆ ಫ್ರೆಂಡ್ಸ್, ಇಷ್ಟು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.